ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ದೊಡ್ಡ ಪತ್ರೆ ಎಲೆಯಿಂದ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಗ್ಯಾಸ್ ಆನ್ ಮಾಡಿಟ್ಕೊಂಡು ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನೀವು ತುಪ್ಪ ಇಲ್ಲ ಅಂದರೂ ಕೂಡ ಎಣ್ಣೆನೂ ಕೂಡ ಹಾಕೋಬೋದು. ಇಲ್ಲಿ ನಾನೀಗ ಒಂದಿಷ್ಟು ದೊಡ್ಡ ಪತ್ರೆ ಎಲೆನ ತಗೊಂಡಿದ್ದೆ. ಅದನ್ನು ನಾನಿಲ್ಲಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಏನು ಮಾಡೋದು ಬೇಡ, ಒಂಚೂರು ಫ್ರೈ ಆದರೆ ಸಾಕು. ಸ್ವಲ್ಪ ಒಂದು 2 ನಿಮಿಷನೂ ಅಷ್ಟೇ ಆದರೆ ಸಾಕು. ಅದು ಇದರದ್ದು ತಂಬುಳಿನೂ ಕೂಡ ಮಾಡ್ತಾರೆ, ತುಂಬ ರೆಸಿಪಿಗಳನ್ನು ಮಾಡ್ತಾರೆ, ತುಂಬಾ ಚೆನ್ನಾಗಾಗುತ್ತೆ. ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಿದು. ಈಗ ಸ್ವಲ್ಪ ನಾನು ಎಳ್ಳು ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಯಾವುದಾದ್ರೂ ಹಾಕೋಬೋದು, ಕಪ್ಪು ಎಳ್ಳಾದರೂ ಹಾಕೋಬೋದು, ಬಿಳಿ ಎಳ್ಳಾದರೂ ಹಾಕೋಬೋದು. ನನ್ನ ಹತ್ರ ಎರಡು ಮಿಕ್ಸ್ ಆಗಿರೋದಿತ್ತು, ಹಾಗಾಗಿ ನಾನು ಅದು ಸ್ಪೂನ್ ಆಗುತ್ತೆ, ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಎಳ್ಳಿಲ್ಲ ಅಂದರೂ ಕೂಡ ಶೇಂಗಾ ಬೀಜನೂ ಕೂಡ ಹಾಕೋಬೋದು, ಹುರಿದ್ಬಿಟ್ಟು ಚೆನ್ನಾಗಿರುತ್ತೆ. ಬನ್ನಿ ಈಗ ಒಗ್ಗರಣೆ ಮಾಡೋಣ. ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಾದಮೇಲೆ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಈ ದೊಡ್ಡ ಪತ್ರೆ ಎಲೆ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಥಂಡಿ ಆದ ಟೈಮ್ದಲ್ಲಿ ಆವಾಗ ನಾವು ಆ ರಸನ ತೆಗೆದು ಒಂದು 4-5 ಎಲೆ ತೊಗೊಂಬಂದು 1-2 ಎಲೆ ಬಿಸಿ ಮಾಡಿ ಅದು ರಸ ತೆಗೆದುಬಿಟ್ಟು ನಾವು ಜೇನುತುಪ್ಪದ ಜೊತೆ ಮಕ್ಕಳಿಗೆ ಒಂದು 3 ದಿವಸ ಕುಡಿಸಿದ್ರೆ ಥಂಡಿ ಮತ್ತು ಕಫ ಇದ್ದರೆ ಕಡಿಮೆ ಆಗುತ್ತೆ. ಮೂರು ದಿನ ಕುಡಿಸ್ಬೇಕು ಮಕ್ಕಳಿಗೆ ರಸನ, ಅದು ಬೇಗನೆ ಕಡಿಮೆ ಆಗುತ್ತೆ. ಕಫ ಎಲ್ಲ ಆಗಿದ್ದರೆ, ಥಂಡಿ ಆಗಿದ್ದರೆ ಕಡಿಮೆ ಆಗುತ್ತೆ. ನೋಡಿ, ನಾನು ಶೇಂಗಾ ಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಬೇಯಕ್ಕೆ ಬಿಟ್ಟಿದ್ದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಬೇಕು. ಈಗ ಇದು ಸ್ವಲ್ಪ ನಾನು ಹುಣಸೆ ರಸ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಟೊಮಟೊನೂ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಹುಣಸೆ ರಸ ಹಾಕ್ತಾಯಿದ್ದೀನಿ. ಚೂರು ರುಚಿಗೆ ಉಪ್ಪು, ನಾನು ಅನ್ನಕ್ಕೆ ಹಾಕಿರ್ತೀನಿ ರೈಸಿಗೆ. ಇಲ್ಲೊಂಚೂರು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಇದನ್ನು ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ. ಈಗ ಅದನ್ನು ನಾನು ರುಬ್ಬಿಟ್ಕೊಂಡಿದ್ದೆ ಆವಾಗಲೇ. ಒಂಚೂರು ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿಮೆಣಸು ಯೂಸ್ ಮಾಡಿಲ್ಲ, ಹಸಿಮೆಣಸಿನ್ಕಾಯಿ ನಾನು ಯಾವಾಗಲೂ ಪೇಸ್ಟ್ ಮಾಡಿಟ್ಕೊಳ್ಳೋದು, ಹಾಗಾಗಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದೊಂಚೂರು ಬೇಯುವಷ್ಟರಲ್ಲಿ ನಾನು ಆವಾಗಲೇ ದೊಡ್ಡ ಪತ್ರೆ ಎಲೆ ಮತ್ತು ಎಳ್ಳನ್ನು ಬಿಸಿ ಮಾಡಿದ್ನಲ್ಲ, ಅದನ್ನೊಂಚೂರು ರುಬ್ಕೊಂಡು ಬಂದೆ. ಅದು ರುಬ್ಬಿರುವಂಥ ಮಿಶ್ರಣ ಇದು. ಇಲ್ಲಿ ನೋಡಿ, ದೊಡ್ಡ ಪತ್ರೆ ಎಲೆ ಮತ್ತು ಒಂಚೂರು ಕೊತ್ತಂಬರಿ, ಸ್ವಲ್ಪ ನಾನು ಇದಕ್ಕೆ ಅದು ಹೇಳಿದ್ನಲ್ಲ ಎಳ್ಳು ಹಾಕಿದ್ದೆ ಅಂಥೇಳಿ, ಎಳ್ಳನ್ನು ಮಿಕ್ಸಿ ಮಾಡಿದ್ದೆ. ಅದನ್ನು ನಾವೀಗ ರುಬ್ಬಿರೋವಂಥ ಮಿಶ್ರಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ನೋಡಿ, ಸ್ವಲ್ಪ ಅದರಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಬೆಳಗಿನ ಜಾವ ಮಕ್ಕಳಿಗೆ, ಈ ಮಳೆಗಾಲ ಅಲ್ಲ, ಸ್ವಲ್ಪ ಈ ರೀತಿ ಹಾಕಿ ಮಕ್ಕಳ ಸ್ನ್ಯಾಕ್ಸು ಬಾಕ್ಸಿಗೆಲ್ಲ ಹಾಕಿಕೊಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ನಾನು ಆಲ್ಮೋಸ್ಟ್ ಸ್ವಲ್ಪ ಯಾವುದೇ ಅಡುಗೆ ಮಾಡಿದರೂ ಕೂಡ ಸಿಹಿ ಒಂಚೂರು ಹಾಕ್ತೀನಿ. ಹಾಗಾಗಿ ನಿಮ್ಗೆ ಆಪ್ಷನಲ್, ಬೆಲ್ಲ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ಇದು ಕಡೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬೇಯಿಸ್ಬಿಟ್ಟು, ನೋಡಿ ಈಗೆಲ್ಲ ನೀರಿನ ಅಂಶ ಹೋಗಿ ಎಣ್ಣೆ ಎಲ್ಲ ಮೇಲೆ ಬರ್ತಾಯಿದೆ. ಈ ರೀತಿ ಬೆಂದಾದಮೇಲೆ ನಾನು ಅನ್ನ ಹಾಕ್ತಾಯಿದ್ದೀನಿ. ನಾನು ಸುಮಾರು ಒಂದು 4 ಜನಕ್ಕೆ ಆಗುವಷ್ಟು ಮಾಡಿದ್ದೆ. ನೀವು ಕ್ವಾಂಟಿಟಿ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಮಾಡ್ಕೋಬೋದು. ನೀವು ಇನ್ನೂ ಜಾಸ್ತಿ ಬೇಕು, ನನಗೆ ದೊಡ್ಡ ಪತ್ರೆ ಎಲೆ ತುಂಬಾ ಬೇಕು ಅಂತಂದರೆ ಇನ್ನೂ ನೀವು ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 4 ಜನಕ್ಕೆ ಆಗುವಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ ಮಿಶ್ರಣ. ತುಂಬಾ ಟೇಸ್ಟಿಯಾಗಿತ್ತು ಚಿತ್ರಾನ್ನ. ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ನೀವು ಬೇಕಾದರೆ ಒಣ ಕೊಬ್ಬರಿ ಕೂಡ ಹಾಕ್ಕೋಬೋದು. ನೀವು ಎಳ್ಳು ಹಾಕೋ ಟೈಮಲ್ಲೇ ಮಿಕ್ಸಿ ಮಾಡಬೇಕಾದಾಗ ಒಣ ಕೊಬ್ಬರಿ ಕೂಡ ಹಾಕ್ಬೋದು ಅದಕ್ಕೆ ರುಬ್ಬಕ್ಕೆ.
ನೋಡಿ ಈಗ ಮೇಲ್ಗಡೆ ಒಂಚೂರು ಬೇಕಂದರೆ ನೀವು ಕಾಯಿ ತುರಿನ ಹಾಕೋಬೋದು. ನಂಗೆ ಬೇಡ ಅನಿಸ್ತು, ಹಾಗಾಗಿ ನಾನು ಮಾಡಿಲ್ಲ. ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಹಾಕೋಕ್ಕೆ ಅದು ಸರಿ ಅನಿಸಲ್ಲ. ಮಧ್ಯಾಹ್ನ ಅಷ್ಟರಲ್ಲಿ ಒಂಚೂರು ಬೇರೆಯೇ ಆಗಿರುತ್ತೆ. ಹಾಗಾಗಿ ಓಕೆ ಫ್ರೆಂಡ್ಸ್, ಹಾಗಾದರೆ ನಿಮಗೆ ಈ ದೊಡ್ಡಪತ್ರೆಯಲ್ಲಿ ಚಿತ್ರಾನ್ನ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.